ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಶು. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಪಲಾಗಿ ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ರೆಡಿ ಚಿಕನ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಒಂದು 5ರಿಂದ 6 ಹಸಿಮೆಣಸಿಕಾಯಿ, ಹಾಗೆ ನಮ್ಮ ಕೈ ಹಿಡಿಯಾಗುವಷ್ಟು ಕರಿಬೇವು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಮೊಸರು, ಒಂದು ಸ್ಪೂನಷ್ಟು ಚಕ್ಕೆ ಪುಡಿ, ಹಾಗೆ 1-2 ಲವಂಗ. ನೀರೇನು ಹಾಕಬೇಡಿ, ಮೊಸರು ಹಾಕಿರೋದ್ರಿಂದ ಹಾಗೆ ರುಬ್ಕೋಬೇಕು. ಈಗ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲಿಗೆ ಸ್ವಲ್ಪ ಅರಿಶಿನ, 1-2 ಟೇಬಲ್ ಸ್ಪೂನಷ್ಟು ಮೈದಾ, ಹಾಗೆ 1-2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು. ನಿಮ್ಗೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಸಿಟ್ಟು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಮೊಟ್ಟೆ ಫುಲ್ ಎಲ್ಲ ಹಾಕಬೇಡಿ, ವೈಟ್ ಮಾತ್ರ ಹಾಕ್ಕೊಡಿ. ಭಂಡಾರ ಬೇಡ, ಜಾಸ್ತಿ ಹಾಕಿದ್ರೆ ತೆಳ್ಳಗಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕೆ ಆಗಲೇ ಮಸಾಲೆ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ದಂಗೆ ನೀರೇನು ಹಾಕಬೇಡಿ, ಅದರಲ್ಲೇ ಮಿಕ್ಸ್ ಮಾಡಿಕೊಡಿ ಫುಲ್ಲು. ನಾವೀಗ ಮಿಕ್ಸ್ ಮಾಡ್ಕೋತಾ ಇದ್ದೀವಲ್ಲ, ಆ ಥರ ತೆಳ್ಳಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂಚೂರು ಗಂಟಿಲ್ಬಾರ್ದು. ಈಗ ಚಿಕನ್ ಹಾಕ್ಕೊಳ್ಳಿ. ಅದರೊಳಗೆ ಚಿಕನ್ ಹಾಕಿ ಅದನ್ನು ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಫುಲ್ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡಿ, ಅದಕ್ಕೆ ಒಂದು 2 ಹನಿ 3 ಹನಿ ಸಾಕು. ಈಗ ಫ್ರೀಝರಲ್ಲಿ ಇಕ್ಕಿರಿ. 1 ರಿಂದ 2 ಅವರ್ ಫ್ರೀಝರಲ್ಲಿ ಇಕ್ಕಿ ಸಾಕು. ಫ್ರೀಝರಲ್ಲಿ ಇಕ್ಕೋದ್ರಿಂದ ಚಿಕನಿಗೆ ಉಪ್ಪು ಖಾರ ಏನು ಹಾಕಿರ್ತೀವಿ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಈಗ ಒಂದು ಬಾಣಲೆ ತಗೊಳ್ಳಿ. ಬಾಣಲೆ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನೀಗ ಫ್ರೀಝರಿಂದ ತೆಗ್ದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಈಗ ನಿಧಾನಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದೇ ಸಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಕೋ ಬನ್ನಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಚಿಕನ್ ಬೆಂದಿರಲ್ಲ, ಮಸಾಲೆ ಎಲ್ಲ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಒಂದು 3 ರಿಂದ 4 ನಿಮಿಷ ಬೇಯಿಸಿ. ಹಾಗೆ ಕೈ ಆಡಿಸ್ಕೊತಾ ಇರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮನೆಯಲ್ಲಿರೋ ಪದಾರ್ಥಗಳನ್ನೇ ಹಾಕಿ ಬೆಳ್ಳುಳ್ಳಿ ಕಬಾಬ್ ಮಾಡಿರೋದು. ಸೊ ಹೆಲ್ತಿಗೆ ಏನೂ ಪ್ರಾಬ್ಲಮ್ ಏನಾಗಲ್ಲ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆಗ ಗರಂ ಥರ ಆಗುತ್ತೆ ಚಿಕನ್ನು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಗಾಗ ಸ್ವಲ್ಪ ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಸೊ ಚಿಕನ್ ಈಗ ಕಂಪ್ಲೀಟ್ ಬೆಂದಿದೆ. ಸೊ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಬೆಳ್ಳುಳ್ಳಿ ಕಬಾಬ್ ಮಾಡೋದು ಎಷ್ಟು ಸುಲಭ ಅಂತ. ಈಗ ರೆಡಿಯಾಗಿದೆ ರುಚಿಯಾದ ಬೆಳ್ಳುಳ್ಳಿ ಕಬಾಬ್. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.